ಗೌರಿಬಿದನೂರು ನಗರಕ್ಕೆ ಸಮೀಪ ಇರುವ ಕೆಎಚ್ಪಿ ಸೋಲಾರ್ ಪ್ಲಾಂಟ್ ಬಳಿ ನಗರಸಭೆಯ ಕಾಂಗ್ರೆಸ್ 5 ಮಂದಿ ಸದಸ್ಯರನ್ನ ಕೆಎಚ್ಪಿ ಬಣಕ್ಕೆ ಅಧಿಕೃತವಾಗಿ ಬರಮಾಡಿಕೊಂಡು ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಶಾಸಕನಾಗಿ ಆಯ್ಕೆಯಾದ 1.5 ವರ್ಷಗಳ ಬಳಿಕ ಸೇರ್ಪಡೆ ಕಾರ್ಯಕ್ರಮ ನಡೆಯುತ್ತಿದೆ. ಮುಖಂಡರು ಮತ್ತು ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ ನಮ್ಮ ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದರು. ಯಾವುದೇ ರೀತಿಯ ಆಸೆ ಆಮಿಷ ತೋರಿಲ್ಲ, ಯಾವುದೇ ಷರತ್ತುಗಳನ್ನು ವಿಧಿಸಿಲ್ಲ. ಪಕ್ಷ ತೊರೆದು ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾಗುವ ಕಸಿವಿಸಿಯಾಗಬಾರದು ಎಂಬ ಕಾರಣಕ್ಕೆ ಮುಖಂಡರು ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದರಿಂದ ಸೇರ್ಪಡೆ ವಿಳಂಬವಾಗುತ್ತಿದೆ. ರಾಜಕೀಯ ನಿಂತ ನೀರಲ್ಲ. ನಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ಹಾಗೂ ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿ ನಮ್ಮ ಸಂಗಡ ಸೇರುತ್ತಿದ್ದಾರೆ ಎಂದರು. ನಾನೆಂದಿಗೂ ರಾಜಕೀಯ ದ್ವೇಷ ಸಾಧಿಸುವವನಲ್ಲ. ಮತದಾರರ ಮೇಲೆ ನಂಬಿಕೆ ಇರಿಸಿದ್ದೇನೆ. ಪ್ರೀತಿ ವಿಶ್ವಾಸದಿಂದ ರಾಜಕೀಯ ಮಾಡುತ್ತೇನೆ. ಇಂದು ಪ್ರಾರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುಖಂಡರು ಕಾರ್ಯಕರ್ತರು ಬರಲಿದ್ದಾರೆ ಎಂದರು. ಗೌರಿಬಿದನೂರು ಜನತೆ ಬುದ್ಧಿವಂತರ, ಆರ್ಥಿಕವಾಗಿ ಹಿಂದುಳಿದಿದ್ರು ಪ್ರಾಮಾಣಿಕತೆ ಬುದ್ಧಿಶಕ್ತಿಯಿಂದ ಕೆಲಸ ಮಾಡುತ್ತಾರೆ. ನನ್ನನ್ನ ಮತ್ತೆ ಆಯ್ಕೆ ಮಾಡುವ ವಿಶ್ವಾಸವಿದೆ ಎಂದರು. ನನ್ನ ಸೇರ್ಪಡೆಯನ್ನ ರಾಜಕೀಯ ನನ್ನ ಗೆದ್ದಾದ್ಮೇಲೆ ಸೇರ್ಪಡೆ ಅನ್ನೋದು ನಾನು ಯೋಚನೆ ಮಾಡಕ್ ಹೋಗಿರಲಿಲ್ಲ. ಸೇರ್ಪಡೆ ಇರೋ ನಮ್ಮ ಲೀಡರ್ಗಳನ್ನ ಕಾರ್ಯಕರ್ತನ ಅವರ ಒಂದು ವಿಶ್ವಾಸದಲ್ಲಿ ನಾವು ಇದನ್ನ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೋ. ಸುಮಾರು 1.5 ವರ್ಷಗಳ ಆದ ನಂತರ ನಮ್ಮ ಕಾರ್ಯಕ್ರಮಗಳನ್ನ ಮೆಚ್ಚಿ ಅನೇಕ ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಕೆಎಚ್ಪಿ ಬಣಕ್ಕೆ ಸೇರ್ಪಡೆ ಆಗಬೇಕು ಅಂತ ವಾಲಂಟಿಯರ್ ಅವರವರೇ ಬರ್ತಾ ಇದ್ದಾರೆ. ನಾವು ಯಾವುದೇ ಆಸೆ ಆಮಿಷವನ್ನ ಯಾರಿಗೂ ಕೊಡ್ತಾ ಇಲ್ಲ. ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಏನಾದ್ರು ನಾವು ಆಸೆ ಆಮಿಷ ಕೊಟ್ಟಿದ್ದು ನಿಮ್ಗೆಲ್ಲ ಗೊತ್ತಾಗದೆ ಏನೂ ಇಲ್ಲ. ಒಂದು ಸಣ್ಣ ಏನಾದ್ರು ವ್ಯತ್ಯಾಸ ಮಾಡಿದ್ರು ಜನ ಅರ್ಥ ಮಾಡ್ತಾರೆ. ಗೌರಿಬಿದನೂರು ಜನ ಅಂತ ಸೂಕ್ಷ್ಮಗಳು. ಏನಾದ್ರು ಸಣ್ಣ ವ್ಯತ್ಯಾಸ ಮಾಡಿ ಆಸೆ ಆಮಿಷ ಕೊಟ್ಟು ಕರೆದವ್ರೇಂದ್ರೆ ಅವ್ರ ಸಡನ್ ಬೆಳಗ್ಗೆ ಹೊತ್ತಿಗೆ ಗೊತ್ತಾಗುತ್ತೆ. ಯಾವುದೇ ಆಸೆ ಆಮಿಷ ಇಲ್ದಿದ್ರೂ ಕೂಡ ವಿತೌಟ್ ಎನಿ ಕಂಡೀಷನ್ ನಿಮ್ಮ ಕಾರ್ಯಕ್ರಮ ನನ್ನ ಮೆಚ್ಚುಗೆ ಆಗಿದೆ, ನಿಮ್ಮ ಬಣಕ್ಕೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಕಲೀಮು ಅವರಿಂದ ಹಿಡಿದು ಹಾಗೇನೆ ನಮ್ಮ ಎಲ್ಲ ನಗರಸಭೆ ಸದಸ್ಯಗಳಾದಂಥ ಶ್ರೀಕಾಂತ್ ಅವರು, ಶ್ರೀರಾಮಪ್ಪ ಅವರು, ಗಿರಿ ಅವರು ಮತ್ತು ಮಂಜುಳವರು ಅವರೆಲ್ಲ ಒಟ್ಟಾಗಿ ಬಂದು ನಾವು ಸೇರ್ಪಡೆ ಬರ್ತೀನಿ ಅಂದಾಗ ನಾವು ಬೇಡ ಅನ್ನಕ್ಕಾಗಲ್ಲ. ಅದರಲ್ಲೂ ಕೂಡ ಮಂಜುಳಾ ಮತ್ತು ಗಿರೀಶ್ ಅವರು ನಮ್ಮ ನಗರಸಭೆ ಎಲೆಕ್ಷನ್ನಲ್ಲೇ ಬಂದು ಸಹಾಯ ಹಸ್ತವನ್ನು ನೀಡಿದರು. ಅವ್ರನ್ನ ಮರೆಯೋಕ್ಕಾಗಲ್ಲ. ಬಹಳಷ್ಟು ಆ ಟೈಮಲ್ಲೇ ಬಂದು ಸಹಾಯ ಹಸ್ತವನ್ನು ನೀಡಿದರು. ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ ಮಾತನಾಡಿ, ತಾಲೂಕಿನಲ್ಲಿ ರಾಜಕೀಯ ಬದಲಾವಣೆ ತರಬೇಕು. ಈ ಹಿಂದೆ ಬಿಜೆಪಿ ಮತ್ತು ಕಾಂಗ್ರೆಸ್ 2 ಪಕ್ಷಗಳು ಒಂದಾಗಿ ರಾಜಕೀಯ ಮಾಡುತ್ತಿದ್ದ. ಅವರ ರಾಜಕಾರಣಕ್ಕೆ ನಾನು ಬಲಿಯಾದೆ. ಬದಲಾವಣೆ ತರಬೇಕು ಎಂಬ ಉದ್ದೇಶದಿಂದ ಪುಟ್ಟಸ್ವಾಮಿ ಗೌಡರ ಬೆಂಬಲಿಸಿದ್ದೇವೆ. ಶಾಸಕರು ಉತ್ತಮ ಕೆಲಸ ಕಾರ್ಯ ಮಾಡುತ್ತಿದ್ದಾರೆ. ಕಿಂಡಿ ಅಣೆಕಟ್ಟನ್ನ ಎತ್ತರಿಸಿ 10,000 ಕ್ಯೂಸೆಕ್ ನೀರು ಶೇಖರಣೆ ಮಾಡುವ ಯೋಜನೆಯನ್ನ ಶಾಸಕರು ಕಾರ್ಯರೂಪಕ್ಕೆ ತರಬೇಕು ಎಂದರು. ಕೋಚಿಮೂಲ್ ನಿರ್ದೇಶಕ ಜೆ ಕಾಂತರಾಜ್ ಮಾತನಾಡಿ, ಶಾಸಕರು ಧರ್ಮ ಜಾತಿ ಭೇದಗಳನ್ನ ಮೀರಿ ಕೆಲಸ ಮಾಡುತ್ತಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ತಾಲೂಕಿನಲ್ಲಿ ಬೇರುಗಾಳಿ ರೀತಿಯಲ್ಲಿ ನಮ್ಮ ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಸೇರ್ಪಡೆಯ ಪರ್ವ ಪ್ರಾರಂಭವಾಗಿದೆ. ಮುಂಬರುವ ನಗರಸಭೆ ಚುನಾವಣೆಯಲ್ಲಿ ಎಲ್ಲಾ ವಾರ್ಡಿನಲ್ಲಿ ಹೆಚ್ಚಿನ ಸದಸ್ಯರನ್ನ ಆಯ್ಕೆ ಮಾಡಿ ಮತ್ತೊಮ್ಮೆ ಅಧಿಕಾರ ಹಿಡಿಯಬೇಕು ಎಂದರು. ಈ ಹಿಂದೆ ಅಲಿಪುರ ಕೇವಲ ಕಾಂಗ್ರೆಸ್ ಮತ ಬ್ಯಾಂಕ್ ಆಗಿ ಬಳಕೆಯಾಗುತ್ತಿತ್ತ. ಆದರೆ ಶಾಸಕ ಪುಟ್ಟಸ್ವಾಮಿ ಗೌಡರು ಅಧಿಕಾರಕ್ಕೆ ಬಂದ ಬಳಿಕ ಸುಮಾರು 6 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಬಂದಿದೆ. ಜೊತೆಗೆ ಅಲಿಪುರ ಗ್ರಾಮ ಪಂಚಾಯಿತಿಯನ್ನ ಪುರಸಭೆಯನ್ನಾಗಿ ಮಾಡಲು ಶಾಸಕರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ಸದಸ್ಯರಾದ ಕಲೀಮುಲ್ಲಾ, ಶ್ರೀಕಾಂತ್, ಶ್ರೀರಾಮಪ್ಪ, ಮಂಜುಳಾ, ಗಿರೀಶ್ ಶಾಸಕರ ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಎಂ ನರಸಿಂಹಮೂರ್ತಿ, ಎಸ್ಎಲ್ ಲಕ್ಷ್ಮೀನಾರಾಯಣ ಶೆಟ್ಟಿ, ಎಎನ್ ವೇಣುಗೋಪಾಲ್, ಆರ್ ರಾಮಕೃಷ್ಣ ರೆಡ್ಡಿ, ವೆಂಕಟರಾಮರೆಡ್ಡಿ, ಅಬ್ದುಲ್ಲಾ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.